ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ವಿದ್ಯಾರಾಜ್ ಯೂನಿವರ್ಸ್. ಇವತ್ತು ನಾನು ನಿಮಗೆ ಅಂಡರ್ 20K ನಲ್ಲಿ ಬೆಸ್ಟ್ ಫೋನ್ ಯಾವ್ದ್ಯಾವ್ದಿದೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದರಲ್ಲಿ ಮೊದಲನೇದು ರಿಯಲ್ಮಿ P4 5G ಮೀಡಿಯಾಟೆಕ್ ಡೈಮೆನ್ಸಿಟಿ 7400 ಅಲ್ಟ್ರಾ ಪ್ರೊಸೆಸರ್ ಜೊತೆಗೆ ಇದು ಗೇಮಿಂಗ್ ಅಂಡ್ ಡೈಲಿ ಯೂಸೇಜ್ಗೆ ಸ್ಮೂತ್ ಅಂಡ್ ಫಾಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. 6.77 AMOLED ಡಿಸ್ಪ್ಲೇ ವಿತ್ 144 Hz ರಿಫ್ರೆಶ್ ರೇಟ್ ವಿತ್ 7000 mAh ಬ್ಯಾಟರಿ. ಮೇನ್ ಕ್ಯಾಮರಾ ಬಂದು 50 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮ್ರಾ ಜೊತೆಗೆ ಬರುತ್ತೆ. ನೆಕ್ಸ್ಟ್ ಫೋನ್ ರೆಡ್ಮಿ 15 5G. ಇದು ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಜೊತೆಗೆ ಬರುತ್ತೆ. 6.9 inches 144 Hz ರಿಫ್ರೆಶ್ ರೇಟ್ ಡಿಸ್ಪ್ಲೇ. ಇದು ಬ್ಯಾಟರಿ ಬಂದು 7000 mAh ಬ್ಯಾಟರಿ ಜೊತೆಗೆ ಬರುತ್ತೆ. 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮರಾ ಜೊತೆಗೆ ಬರುತ್ತೆ. ನೆಕ್ಸ್ಟ್ ಫೋನ್ ಬಂದು ಇನ್ಫಿನಿಕ್ಸ್ GT30. ಇದು 1.5K AMOLED ಡಿಸ್ಪ್ಲೇ ವಿತ್ 144 Hz ರಿಫ್ರೆಶ್ ರೇಟ್, ಡೈಮೆನ್ಸಿಟಿ 7400 ಪ್ರೊಸೆಸರ್ ಫಾರ್ ಬೆಟರ್ ಗೇಮಿಂಗ್ ಅಂಡ್ ಪರ್ಫಾರ್ಮೆನ್ಸ್. ಇದು 64 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮರಾ ಅಂಡ್ 8 ಮೆಗಾಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮರಾ ಜೊತೆ ಬರುತ್ತೆ. ಇದು ಬ್ಯಾಟರಿ ಬಂದು 5500 mAh ಬ್ಯಾಟರಿ. ಇದರಲ್ಲಿ ಗೇಮಿಂಗ್ ಗೋಸ್ಕರ ಸ್ಪೆಷಲ್ ಬಟನ್ಸ್ ಇರುತ್ತೆ ಫಾರ್ ಬೆಟರ್ ಟಚ್ ರೆಸ್ಪಾನ್ಸ್ ಅಂಡ್ ಬೆಟರ್ ಕಂಟ್ರೋಲ್. ನೆಕ್ಸ್ಟ್ ಫೋನ್ ಬಂದು ಮೋಟೋ G67 ಪವರ್. ಇದು ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಜೊತೆಗೆ ಬರುತ್ತೆ ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ಅಂಡ್ ಮಲ್ಟಿ ಟಾಸ್ಕಿಂಗ್. ಇದು 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮರಾ, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್. ಇದು ಬ್ಯಾಟರಿ ಬಂದು 7000 mAh ಜೊತೆಗೆ ಬರುತ್ತೆ. ನೆಕ್ಸ್ಟ್ ಫೋನ್ ಬಂದು ಮೋಟೋ G85. ಇದು 6.67 inches POLED ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 6 Gen 7 ಜೊತೆಗೆ ಬರುತ್ತೆ. ಇದು 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮರಾ, 8 ಮೆಗಾಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮರಾ, 5000 mAh ಬ್ಯಾಟರಿ ಜೊತೆಗೆ ಬರುತ್ತೆ. ಇದರಲ್ಲಿ ಯಾವ ಫೋನ್ ನಿಮ್ಗೆ ಬೆಸ್ಟ್ ಅನಿಸ್ತು ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ವಿದ್ಯಾರಾಜ್ ಯೂನಿವರ್ಸ್.